ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನಮಸ್ಕಾರ ವೀಕ್ಷಕರೇ, ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಕುಂತಲಾ ಅಂತ ಹೇಳ್ಬಿಟ್ಟು ನಾನು ರಿಪ್ಪನ್ಪೇಟೆಯಲ್ಲಿ ಒಂದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಫ್ಯಾಕ್ಟ್ರಿನ ಮಾಡಿದ್ದೀನಿ. ಮತ್ತೆ ಹೋಳ್ಗೆನ್ ಕೂಡ ಮಾಡ್ತೀನಿ. 2022 ಅಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಇದನ್ನ ಹಪ್ಪಳ ಮಾಡೋಣ ಅಂತ ಫಸ್ಟ್ ಸ್ಟಾರ್ಟಿಂಗ್ ಹಪ್ಪಳ ಮಾಡೋಣ ಅಂತ ಹೇಳ್ಬಿಟ್ಟು ಮಿಷನ್ ಎಲ್ಲ ತರಿಸ್ಕೊಂಡೆ. PMFME ಲೋನ್ ಮಾಡ್ಬಿಟ್ಟು ನಾನು ಅದು ಪ್ರಾಜೆಕ್ಟ್ ರಿಪೋರ್ಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಸಣ್ಣದಾಗಿ ಒಂದು 4.5 ಲಕ್ಷದಲ್ಲಿ ಒಂದು 4 ಲಕ್ಷ ಬ್ಯಾಂಕಿಂದ ಸಾಲ ತಗೊಂಡ್ಬಿಟ್ಟು ಇನ್ನು ಉಳಿದಿದ್ದು 1 ಲಕ್ಷ 2 ಲಕ್ಷ ನಾನೇ ಇನ್ವೆಸ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಂಗೆ ಅದಷ್ಟು ಕ್ಲಿಕ್ ಅನ್ಸ್ಲಿಲ್ಲ. ಯಾಕೆ ಅಂತಂದ್ರೆ ನಾವು ಒಂದ್ಸರಿ ಎಲ್ಲ ಅದನ್ನ ಸ್ಟಾಕ್ ಮಾಡಿ ಇಟ್ಕೋಬೇಕು, ಆಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗಿತ್ತು. ಸೊ ಅದರಲ್ಲಿ ಇಮಿಡಿಯೇಟ್ ಗ್ರೋತ್ ಇರ್ಲಿಲ್ಲ ನನ್ಗೆ ಆ ಬಿಸ್ನೆಸ್ ಅಲ್ಲಿ. ಹಾಗಾಗಿ ಏನ್ ಮಾಡಿದೆ, ನಾನು ಯಾಕೆ ಇದೇ ಮಿಷನ್ ಅಲ್ಲಿ ಯಾವ್ದು ಹಪ್ಪಳದ ಮಿಷನ್ ಅಲ್ಲೇ ಯಾಕೆ ರೊಟ್ಟಿ ತೆಗಿಬಾರ್ದು ಅಂತ ಯೋಚನೆ ಮಾಡ್ಬಿಟ್ಟು ಈಗ 5 kg 10 kg 20 kg ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟಿಂಗ್ ನನ್ಗೆ ಏನಿಲ್ಲ ಅಂತಂದ್ರು ಜೋಳದ ಹಿಟ್ಟೆ ನನಗೆ 15-20 kg ಡೈಲಿ ನಾವು ಖಾಲಿ ಮಾಡ್ತೀವಿ. ಅದ್ರ ಜೊತೆಗೆ ಅಕ್ಕಿ ರೊಟ್ಟಿನೂ ಅಷ್ಟೇ 20ರಿಂದ 30 kg 40 kg ಬೇಕಾಗತ್ತೆ. ಆಮೇಲೆ ಒಂದೊಂದ್ ಟೈಮಲ್ಲಿ 1 ಕ್ವಿಂಟಲ್ ಕೂಡ ಬೇಕಾಗತ್ತೆ ನಮ್ಗೆ ಅಕ್ಕಿ ಹಿಟ್ಟು. ಹಾಗೆ ಇದ್ ಮಾಡ್ತೀವಿ. ಮತ್ತೆ ನಂತರ ಹಿಟ್ಟಿನ ಮಿಲ್ ಕೂಡ ಇದೆ. ಡೈಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 100, 150, 200 ರೊಟ್ಟಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಈಗ ಅದು 2000, 3000, 4000 ರೊಟ್ಟಿಗಿಂತ ಮಾಡ್ತೀವಿ. ಫಸ್ಟ್ ನಾನು ಬಿಸ್ನೆಸ್ ಗ್ರೋತ್ ಮಾಡೋ ಟೈಮಲ್ಲಿ ಹೇಗಪ್ಪ ಸೇಲ್ ಮಾಡೋದು, ನಾನೇನೋ ಪ್ರೊಡಕ್ಷನ್ ಅಂತೂ ಮಾಡ್ಬಿಡ್ತೀನಿ, ಹೇಗ್ ಸೇಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವಾಗ ಏನ್ ಮಾಡಿದೆ, ನಮ್ ಸುತ್ತಮುತ್ತ ಇರೋ ಅಂಗಡಿಗಳಿಗೆ ಕೊಡ್ತಾ ಬಂದೆ. ಅಷ್ಟು ಫಸ್ಟ್ ಸ್ಟಾರ್ಟಿಂಗ್ ರೆಸ್ಪಾನ್ಸ್ ಇರ್ಲಿಲ್ಲ. 10-20 ಪೀಸ್ ತಗೊಳ್ತಾ ಇದ್ರು. ಆ ನಿಧಾನಕ್ಕೆ ಹಂಗೆ ಕಸ್ಟಮರ್ಸ್ ಗೊತ್ತಾಗ್ತಿದ್ದಾಗೆ 20ರಿಂದ 50 ಆಯ್ತು, 50ರಿಂದ 100 ರೊಟ್ಟಿ ಆಯ್ತು. ಹಾಗಾಗಿ ಇಲ್ಲೇ ಲೋಕಲ್ ಪೀಪಲ್ಸ್ ಗಳೆಲ್ಲ ನನಗೆ ಡೈಲಿ ಇವಾಗ ಅಟ್ ಪ್ರೆಸೆಂಟ್ 20-30 ಹೋಗ್ತಾ ಇರೋ ಜಾಗದಲ್ಲಿ ಈಗ ರಿಪ್ಪನ್ಪೇಟೆಯಲ್ಲಿ ನನಗೆ 500 ರೊಟ್ಟಿ ಬೇಕಾಗತ್ತೆ. 500ರಿಂದ 600 ರೊಟ್ಟಿ ಬರೀ ನಮ್ಗೆ ರಿಪ್ಪನ್ಪೇಟೆಯಲ್ಲೇ ಸೇಲ್ ಆಗುತ್ತೆ. ಮತ್ತೆ ಸುತ್ತಮುತ್ತ ಹೊಸನಗರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಆಯನೂರ್ ಆಗಿರ್ಬೋದು, ಇಲ್ಲೆಲ್ಲ ಹೋಟೆಲ್ಸ್ ಗಳಿಗೆ ನಾನು ಸಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನಿಧಾನವಾಗಿ ನನ್ಗೆ ಏನಾಯ್ತು, ಒಬ್ರು ಯೂಟ್ಯೂಬ್ ಚಾನಲ್ ಅವ್ರು ಬಂದ್ಬಿಟ್ಟು ನಮ್ದು ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋದ್ರು, ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲ್ ಅಂತೇಳಿ. ಅವ್ರು ಮಾಡ್ಕೊಂಡು ಹೋದ್ಮೇಲೆ ನನ್ಗೆ ಬ್ಯಾಂಗ್ಳೂರು, ಆಮೇಲೆ ಬೀದರು, ಆಂಧ್ರ ಪ್ರದೇಶ, ಆಮೇಲೆ ಬಳ್ಳಾರಿ, ಆ ಕಡೆಯಿಂದೆಲ್ಲ ನಂಗೆ ಕಾಲ್ಸ್ ಬರ್ತಾ ಇದೆ, ನಮಗೂ ರೊಟ್ಟಿ ಕಳಿಸಿ, ನಿಮ್ದು ರೊಟ್ಟಿ ತುಂಬಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಕೋಣನಕುಂಟೆ ಕ್ರಾಸ್, ಸಾರಕ್ಕಿ ಗೇಟ್, ಆಮೇಲೆ ತುಮಕೂರು ರೋಡಿಂದ ಒಬ್ರು ತಗೊಳ್ತಾ ಇದ್ದಾರೆ. ಆಮೇಲೆ BTM ಲೇಔಟ್ ಅಲ್ಲಿ ತಗೊಳ್ತಾರೆ. ಆಮೇಲೆ ಗೊರಗುಂಟೆ ಪಾಳ್ಯ, ಆ ಕಡೆ ಎಲ್ಲ ನಂದು ರೊಟ್ಟಿ ಹೋಗುತ್ತೆ. 23 ಅಲ್ಲಿ ಮತ್ತೆ ಹೋಳಿಗೆ ಸ್ಟಾರ್ಟ್ ಮಾಡಿದೆ. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಎಲ್ಲ ಮಾಡ್ತಾ ಇದ್ದೆ ಮಧ್ಯದಲ್ಲಿ. ಯಾಕೆ ಅಂತಂದ್ರೆ ನಾನು ಲೇಬರ್ಸ್ಗೆ ಇದು ನಮ್ದು ಅಕ್ಕಿ ರೊಟ್ಟಿ ಎಲ್ಲ ಮಧ್ಯಾಹ್ನಕ್ಕೆ ಮುಗ್ದು ಹೋಗ್ತಾ ಇತ್ತು. ಯಾಕಂದ್ರೆ ಎಲ್ಲ ಹೋಟೆಲ್ಸ್ ಗಳಿಗೆ ಸುತ್ತಮುತ್ತ ಎಲ್ಲೆಲ್ಲಿ ಹೋಟೆಲ್ಸ್ ಇದ್ದಾವಲ್ಲ ಅವಾಗೆಲ್ಲ ಸಪ್ಲೈ ಮಾಡ್ತಾ ಇದ್ವಿ. ಅದಕ್ಕೂ ಕೂಡ ಒಂದು ಮಿಷನ್ ನಾನು ನೋಡ್ಕೊಂಡಿದ್ದೆ. ಒಂದು ಮಿಷನ್ ಇದೆ ನನ್ಗೆ. ಅದರಲ್ಲಿ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ. ಒಂದ್ ಗಂಟೆಗೆ 200 ಹೋಳಿಗೆ 300 ಹೋಳಿಗೆ ತನಕ ತೆಗಿತೀವಿ. ಅದು ಲೇಬರ್ ಎಷ್ಟು ಜನ ಇದ್ದಾರೆ ಮತ್ತೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೋಳಿಗೆ ತೆಗಿಯೋದು. ಅದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ನಂದು ಬಿಸ್ನೆಸ್. ಇಂತಹ ಉದ್ಯಮವನ್ನು ಪ್ರಾರಂಭಿಸಬೇಕೆಂಬ ಆಸಕ್ತಿ ಉಳ್ಳವರು ಈ ನಂಬರ್ಗೆ ಸಂಪರ್ಕಿಸಬಹುದು.